സർവലോകർക്കും നന്മയേകും കാരുണ്യമായി ബേത്ലഹേമിന്റെ മാറിലോരാരോമൽ ഉണ്ണി പിറന്നല്ലോ. ಪ್ರಿಯರೇ, ತೀರ್ಥಹಳ್ಳಿಯ ಸಮಸ್ತ ನಾಗರಿಕ ಬಂಧುಗಳಿಗೆ ಕ್ರಿಸ್ತ ಜಯಂತಿಯ ಶುಭಾಶಯಗಳು. 2024ರ ಈ ಕ್ರಿಸ್ತ ಜಯಂತಿ ನಮಗೆಲ್ಲರಿಗೂ ಕೂಡ ಒಂದು ವಿಶೇಷ ಸಂದೇಶವನ್ನು ಹೊತ್ತುಕೊಂಡು ಬರುತ್ತಿದೆ. 2025 ಬರುವ ವರ್ಷ ಜೂಬಿಲಿ ವರ್ಷ, ಮಹಾ ಜೂಬಿಲಿ. ಯೇಸು ಕ್ರಿಸ್ತರು ಇಹಲೋಕಕ್ಕೆ ಶಾಂತಿಯ ಸಂದೇಶವನ್ನು ಹೊತ್ತು ತಂದು 2025 ವರ್ಷಗಳು ತುಂಬುವಂತಹ ಈ ವರ್ಷಕ್ಕೆ ನಾವು ಕಾಲಿಡುತ್ತಿದ್ದೇವೆ. ಈ ವರ್ಷದ ಜೂಬಿಲಿ ವರ್ಷದ ಧ್ಯೇಯ ವಾಕ್ಯ, ನಾವೆಲ್ಲರೂ ಕೂಡ ಭರವಸೆಯ ಯಾತ್ರಿಗಳು, ಪಿಲ್ಗ್ರಿಮ್ಸ್ ಆಫ್ ಹೋಪ್. ಇಡೀ ಜಗತ್ತು ಪರಸ್ಪರ ಕಚ್ಚಾಡುತ್ತಿರುವಂತಹ, ಪರಸ್ಪರ ಒಬ್ಬರಿಗೊಬ್ಬರು ಅಪನಂಬಿಕೆಯಲ್ಲಿರುವಂತಹ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿರುವಾಗ ಯೇಸು ಕ್ರಿಸ್ತರ ಈ ಒಂದು ಜನನ ಹಾಗೂ ಅವರು ತರುವಂತಹ ಶಾಂತಿಯ, ಐಕ್ಯತೆಯ ಸಂದೇಶ ನಮಗೆಲ್ಲರಿಗೂ ಕೂಡ ವಿಶೇಷ ಮಹತ್ವವನ್ನು ತಂದು ಕೊಡುತ್ತಿದೆ. ಜೊತೆಗೆ ನಾವು ಈ ವರ್ಷ ತೀರ್ಥಹಳ್ಳಿಯಲ್ಲಿ ಚರ್ಚ್ ಆವರಣದಲ್ಲಿ ಕ್ರಿಸ್ಮಸ್ ಸೌಹಾರ್ದ ಸಂಜೆ ಎನ್ನುವಂತಹ ಒಂದು ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸಂಜೆ 5:30 ಗಂಟೆಗೆ ಡಿಸೆಂಬರ್ 25 ಬುಧವಾರ ನಡೆಯುವಂಥ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಸುಸ್ವಾಗತ. ನಾವು ತೀರ್ಥಹಳ್ಳಿಯ ಜನರು ನಿಜವಾಗಿಯೂ ಕೂಡ ಭಾಗ್ಯವಂತರು. ಕುವೆಂಪುರವರು ಬೋಧಿಸಿದಂಥ ಸರ್ವ ಜನಾಂಗದ ಶಾಂತಿಯ ತೋಟ ಎನ್ನುವಂಥ ವಿಶ್ವ ಮಾನವ ಸಂದೇಶವನ್ನು ಸಾರಿದಂತಹ ನೆಲದಲ್ಲಿ ನಾವು ನಿಂತಿದ್ದೇವೆ. ಈ ನೆಲದಲ್ಲಿದ್ದುಕೊಂಡು ವಿವಿಧ ಧರ್ಮದ ಗುರುಗಳು, ಕವಲೇದುರ್ಗ ಸ್ವಾಮೀಜಿಯವರು, ತದನಂತರ ಮುಸ್ಲಿಂ ಮೌಲ್ಯವರು, ಕ್ರೈಸ್ತ ಗುರುಗಳು ಬಂದು ಸೌಹಾರ್ದತೆಯ, ಐಕ್ಯತೆಯ, ಶಾಂತಿಯ ಸಂದೇಶವನ್ನು ನಮ್ಮ ಜೊತೆ ಹಂಚಿಕೊಳ್ಳಲಿದ್ದಾರೆ. ಜೊತೆಗೆ ಈ ನೆಲದ ಸೊಗಡಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳಾದಂತಹ ದೇಶಿ ನೃತ್ಯಗಳಾದಂತಹ ಕೋಲಾಟ, ಬಂಜಾರ, ಹುಲಿ ಕುಣಿತ, ಬುಡಕಟ್ಟು ಕುಣಿತ, ಜೊತೆಗೆ ವಿಶೇಷ ರಂಗಗೀತೆಗಳು ಹಾಗೂ ಮೈ ನವಿರೇಳಿಸುವಂತಹ ವಿಶೇಷ ಕಿರು ನಾಟಕಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಇರಲಿವೆ. ಎಲ್ಲ ಧರ್ಮದ ನಾವೆಲ್ಲರೂ ಬನ್ನಿ, ಒಟ್ಟು ಸೇರೋಣ, ಕೂಡಿ ನಲಿಯೋಣ, ಕೂಡಿ ಬಾಳೋಣ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ಕ್ರಿಸ್ತ ಜಯಂತಿ ಹಬ್ಬದ ಶುಭಾಶಯಗಳು. ದಯಾಮಯ ಪ್ರಭು ಕ್ರಿಸ್ತರು ನಮ್ಮೆಲ್ಲರನ್ನ ಹರಸಲಿ, ಆಶೀರ್ವದಿಸಲಿ, ಶಾಂತಿಯನ್ನು ನಮಗೆ ತಂದುಕೊಡಲಿ. ದೇವರ ಆಶೀರ್ವಾದಗಳು. ನಮ್ಮೂರ್ ಎಕ್ಸ್‌ಪ್ರೆಸ್, ನಿಮ್ಮ ಸುದ್ದಿಯ ಜೊತೆಗಾರ.